ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ ಪ್ರೀತಿಯ ಸೌಮ್ಯ. ಇದು ನನ್ನ ಒಂದು ಸಮ್ಮರ್ ಹಾಲಿಡೇಸ್ ನ ಒಂದು ಡೈಲಿ ಬ್ಲಾಗ್ ಆಗಿರುತ್ತೆ. ಆ ಬ್ಲಾಗ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ಬಂದಿದ್ದು ಮಂಡೇ, ಮದರ್ಸ್ ಡೇ ನೆಕ್ಸ್ಟ್ ಡೇ ದಿನದ ಒಂದು ಬ್ಲಾಗ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ಬ್ಲಾಗ್ ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಗೆ ಬಂದು ನಾನು ಇಲ್ಲಿ ಲೆಮನ್ ರೈಸ್ ಮಾಡ್ತಾ ಇದ್ದೆ. ಸೊ ಅದಕ್ಕಾಗಿ ಫಸ್ಟ್ ಒಂದು ಬಾಡ್ಲಿನಲ್ಲಿ ಎಣ್ಣೆ ಹಾಕೊಂಡು ಕಡಲೆ ಬೀಜನ ಫಸ್ಟ್ ನಾನು ರೋಸ್ಟ್ ಮಾಡಿ ತೆಗೆದಿಟ್ಕೊಂಡೆ. ಅದಾದ ನಂತರ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿನ ಹಾಕಿ ನಂತರ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡು, ಇವಾಗ ಅದಕ್ಕೆ ಒಂದು ಸಣ್ಣ ಒಂದು ತುಂಡಷ್ಟು ಶುಂಠಿನ ನಾನು ತುರಿದು ಹಾಕೊಂಡಿದ್ದೀನಿ. ಅದಾದ ನಂತರ ಒಂದು ಕ್ಯಾರೆಟ್ ನ ನಾನಿಲ್ಲಿ ತುರಿದು ಹಾಕೊಂಡಿದ್ದೀನಿ. ಸೊ ಕ್ಯಾರೆಟ್ ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಹಾಗೆ ಒಂದು ಅರ್ಧ ಕಪ್ ಅಷ್ಟು ತುರಿದಿರುವಂತ ತೆಂಗಿನ ತುರಿ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹಾಗೇನೆ ಚಿತ್ರಾನ್ನ ಅಂತ ಹೇಳಿದ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಇರ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಅರಿಶಿನ ಕೂಡ ಹಾಕೊಂಡೆ. ಸೊ ಇದೆಲ್ಲ ಹಾಕಿದ ನಂತರ ಇನ್ನು ಫೈನಲ್ ಆಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದೆರಡು ಸಲ ಅದನ್ನ ನಾನು ಹಿಂಗ್ ಕೈ ಆಡಿಸಿದ ನಂತರ ನಾನು ಇವಾಗ ಇಲ್ಲಿ ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡಿ ನಂತರ ನಾನು ಇವಾಗ ಅದಕ್ಕೆ ಇನ್ನು ನಿಂಬೆ ಹಣ್ಣಿನ ಜ್ಯೂಸ್ ಅನ್ನು ಹಾಕ್ತಾ ಇದ್ದೀನಿ. ನಿಂಬೆ ಹಣ್ಣಿನ ಜ್ಯೂಸ್ ಅನ್ನ ಹಾಕುವಾಗ ಗ್ಯಾಸ್ ಆನ್ ಇರಬಾರ್ದು, ಅಂದ್ರೆ ಬಿಸಿಗೆ ನಾವು ಹುಳಿನ ಹಾಕಿದಾಗ ಅದು ಕಹಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಗ್ಯಾಸ್ ಅನ್ನ ಆಫ್ ಮಾಡಿದ ನಂತರ ನಾನಿಲ್ಲಿ ನಿಂಬೆ ಹಣ್ಣಿನ ರಸ ಹಾಕಿ ಕಡಲೆ ಬೀಜನ ಕೂಡ ಮೇಲಿಂದ ಹಾಕೊಂಡೆ. ನಾನು ಇವಾಗ ನನ್ಗೆ ಇಷ್ಟು ಏನು ಚಿತ್ರಾನ್ನದ ಗೊಜ್ಜು ಇವತ್ತಿಗೆ ಬೇಕಾಗೋದಿಲ್ಲ, ಸ್ವಲ್ಪ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಗೊಜ್ಜುನ ಎತ್ತಿಟ್ಕೊಂಡು ನಂತರ ಇನ್ ಸ್ವಲ್ಪ ಗೊಜ್ಜಿಗೆ ನಾನಿಲ್ಲಿ ಮಾಡ್ಕೊಂಡಿರುವಂತ ಅನ್ನನ ಹಾಕೊಂಡು ಕಲ್ಸ್ಕೊಂಡೆ. ಸೊ ಚಿತ್ರಾನ್ನ ರೆಡಿ ಆಯ್ತು. ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಚಿತ್ರಾನ್ನದ ಜೊತೆಗೆ ಒಂದೆರಡು ಪೀಸ್ ಸೌತೆಕಾಯಿ ತಗೊಂಡು ನಾನು ನನ್ನ ಮಗ ಇಬ್ರು ಕೂಡ ತಿಂಡಿ ಮಾಡ್ತಾ ಇದ್ದೀವಿ. ಸೊ ಆಕ್ಚುಲಿ ಸೋಮವಾರ, ಇವತ್ತು ವಾರ ಪೂಜೆ ಎಲ್ಲ ಇತ್ತು. ಇವತ್ತು ಆಕ್ಚುಲಿ ನಾನು ನನ್ನ ಏನು ಹಿಂದಿನ ದಿನ ಮದರ್ಸ್ ಡೇ ಇತ್ತಲ್ಲ, ಸಂಡೇ, ನನ್ನ ಓರ್ಗಿತಿ ಮನೆಗೆ ಹೋಗಿದ್ದೆ. ಅಲ್ಲಿ ನಮ್ಮ ಮಕ್ಕಳೆಲ್ಲ ಕೇಕ್ ಕಟ್ ಮಾಡ್ಸೋ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಹಂಗಾಗಿ ಅಲ್ಲಿಂದ ಬೆಳಿಗ್ಗೆ ಎದ್ದು ಬಂದಿದ್ರಿಂದ ಲೇಟ್ ಆಗಿತ್ತು. ಇನ್ನು ನಾನು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಯಾವಾಗ್ಲೂ ತಿಂಡಿ ಮಾಡದೆ ಪೂಜೆ ಎಲ್ಲ ಮಾಡಿ ಆಮೇಲೆ ತಿಂಡಿ ಮಾಡ್ಬೇಕು ಅನ್ನೋ ತರ ಇಲ್ಲ. ಯಾಕಂದ್ರೆ ಫಸ್ಟ್ ನಾನು ತಿಂಡಿ ಮಾಡ್ತೀನಿ, ತಿಂದು ನಿಧಾನವಾಗಿ ನಾನು ಆರಾಮಾಗಿನೇ ಪೂಜೆ ಮಾಡ್ತೀನಿ. ನಾವು ತಿಂಡಿ ತಿಂದೆ ಪೂಜೆ ಮಾಡ್ತೀವಿ ಅಂದ್ರೆ ಹರಿ ಬರಿ ಎಲ್ಲಾ ಮಾಡ್ಬೇಕು ಅಂದ್ರೆ ಪೂಜೆ ಮಾಡೋಕ್ಕೂ ನೆಮ್ಮದಿ ಇರೋದಿಲ್ಲ, ಸುಸ್ತು ಅನ್ನೋ ತರ ಅನ್ಸ್ತಾ ಇರುತ್ತೆ. ಮೊದ್ಲೇ ನನಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಅಂತೂ ಅದು ಹಿಂಸೆ ಅನ್ಸುತ್ತೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಬೇಡ, ನೆಮ್ಮದಿಯಾಗಿ ಸಂಜೆ ಆದ್ರೂ ಪರವಾಗಿಲ್ಲ ಆರಾಮವಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳಿ ನಿಧಾನಕ್ಕೆನೆ ಮಾಡ್ತಾ ಇದ್ದೀವಿ. ಸೊ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ನಾನು ನನ್ನ ಮಗ ಇಬ್ರು ನಂತರ ಮುಂದಿನ ಕೆಲಸಗಳನ್ನ ಮಾಡ್ಬೇಕು. ಹಾಗೆ ನಾನಿಲ್ಲಿ ಒಂದು ನೆನ್ನೆದು ಕ್ಲಿಪ್ಪಿಂಗ್ ಅನ್ನ ಕೂಡ ಹಾಕ್ತಾ ಇದ್ದೀನಿ. ಸೊ ನಮ್ಮ ವರ್ಗಿತಿ ಮನೆಗೆ ಹೋಗಿದ್ವಿ. ಅಲ್ಲಿ ಈ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ನಾವು 3 ಜನ ವರ್ಗಿತಿಯರು ನಮ್ಮ 3 ಜನಕ್ಕೂ ಕರೆದು ನಮ್ಮ ಮಕ್ಕಳು ಕೇಕ್ ಕಟ್ಟಿಂಗ್ ಮಾಡಿಸಿದ್ರು ಮದರ್ಸ್ ಡೇ ಅಂತ ಹೇಳಿ. ಸೊ ತುಂಬಾ ಖುಷಿ ಆಯ್ತು ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಬಂದಿದ್ದು. ಸೊ ಒಂಥರ ತಾಯಿ ಆದ್ಮೇಲೆ ತಾಯಿಯ ಜೀವನ ತುಂಬಾನೇ ಮಹತ್ವದ ಒಂದು ಬದಲಾವಣೆನ ಪಡ್ಕೊಳ್ಳುತ್ತೆ. ಒಂದ್ ಹೆಣ್ಣು ಮದ್ವೆ ಆಗಿ ಹೆಂಡತಿ ಆದ ನಂತರ ತಾಯಿಯಾಗಿ ಅವಳ ಪಾತ್ರಗಳು ಏನೇನು, ತಾಯಿ ಆದ್ಮೇಲೆ ಅವಳ ಒಂದು ದೈಹಿಕ ಹಾಗೆ ಮಾನಸಿಕ ಬದಲಾವಣೆ ಹೇಗೆಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನ ಎಂಜಾಯ್ ಮಾಡುವಂತ ಒಂದು ದಿನ ಇದಾಗಿತ್ತು. ಸೊ ಅಲ್ಲಿ ಕೂಡ ಹೋಗಿ ಈ ತರ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡು ಒಂದಷ್ಟು ಫೋಟೋಗಳನ್ನೆಲ್ಲ ತಗೊಂಡ್ವಿ. ಆಮೇಲೆ ನನ್ನ ಅವಗಿತಿ ಮಗಳು ಅವ್ರ ಅಮ್ಮನಿಗೆ ಒಂದು ಗಿಫ್ಟ್ ಕೂಡ ಮಾಡಿದ್ರು. ಅಂದ್ರೆ ನೆಕ್ಸ್ಟ್ ಅವ್ರದ ಬರ್ಡೇ ಕೂಡ ಇದೆ, ಎರಡಕ್ಕೂ ಆಗೋ ತರ ಒಂದು ಫೋಟೋ ಫ್ರೇಮ್ ನ ಗಿಫ್ಟ್ ಮಾಡಿದ್ಲು. ಸೊ ಇದಿಷ್ಟು ಆ ಮದರ್ಸ್ ಡೇ ಒಂದು ಕ್ಲಿಪ್ಪಿಂಗ್ ಆಗಿತ್ತು. ಸೊ ನೆಕ್ಸ್ಟ್ ಈಗ ತಿಂಡಿ ಆದ ನಂತರ ಸ್ವಲ್ಪ ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದೆ. ಅದಾದ ನಂತರ ನಾನು ಇವಾಗ ಕಿಚನ್ ಕ್ಲೀನಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಈ ಟೈಮಲ್ಲಿ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ರು. ಈ ಕೆಲಸ ಮಾಡುವಾಗ ಈ ತರ ಕಾಲ್ಗಳು ಬಂತೆ, ಮಾತಾಡ್ತಾ ನಾವು ಕೆಲಸ ಎಷ್ಟು ಬೇಗ ಮುಗಿಸ್ತೀವಿ ಅಂತ ಗೊತ್ತೇ ಆಗೋದಿಲ್ಲ. ಸೊ ಹಂಗಾಗುತ್ತೆ. ಸೊ ಸ್ವಲ್ಪ ಹೊತ್ತು ನಾನು ಕೂಡ ಮಾತಾಡ್ತಾ ಕೆಲಸ ಮಾಡ್ಕೊಂಡೆ. ಇವತ್ತು ಆಗ್ಲೇ ಹೇಳ್ದಂಗೆ ಹಿಂದಿನ ದಿನ ಸಂಡೇ ನಾನ್ ವೆಜ್ ಎಲ್ಲ ಮಾಡಿದ್ರಿಂದ ಪಾತ್ರೆಗಳೆಲ್ಲ ಏನು ಕೂಡ ವಾಶ್ ಮಾಡಿರ್ಲಿಲ್ಲ, ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದ್ವು. ಅದನ್ನೆಲ್ಲಾನು ಇವಾಗ ನೀಟಾಗಿ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂತಿದೀನಿ. ಸೊ ಅದನ್ನೇ ಹೇಳಿದ್ದಲ್ಲ, ನಾನು ಬೆಳಿಗ್ಗೆನೆ ಪೂಜೆ ಮಾಡ್ಬೇಕಾದ್ರೆ ಇದನ್ನೆಲ್ಲ ನಾನು ನೀಟಾಗಿ ನಿಧಾನವಾಗಿ ಮಾಡೋದಿಕ್ ಆಗದೇ ಇಲ್ಲ. ಸುಮ್ನೆ ಮೇಲೆ ಮಾಡ್ಕೊಂಡು ಹೋಗ್ಬಿಡ್ಬೇಕಾಗತ್ತೆ. ಸೊ ಹಾಗಾಗಿ ನಿಧಾನವಾದ್ರೂ ಪರವಾಗಿಲ್ಲ ಎಲ್ಲಾನು ಡೀಪಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೇನೆ ಪೂಜೆ ಮಾಡೋಣ ಅಂತ ಹೇಳಿ ನಾನು ಇವತ್ತು ಡಿಸೈಡ್ ಮಾಡ್ಕೊಂಡು ಮಾಡ್ತಿರೋಂಥದ್ದು. ಸೊ ಫಸ್ಟಿಗೆ ಒಂದ್ ಸಿಂಕ್ ತುಂಬಾ ಪಾತ್ರೆಗಳಿದ್ವು, ಆ ಪಾತ್ರೆಗಳನ್ನೆಲ್ಲಾನು ವಾಶ್ ಮಾಡ್ಕೊಂಡೆ. ಸೊ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು FM ಹಾಕೊಂಡು ಮ್ಯೂಸಿಕ್ ಕೇಳ್ತಾ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದನ್ನ ನಾನು ನಿಮ್ಗೆ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ. ಸೊ ಹಾಗೇನೆ ನಾನು ಮಾಡ್ತಿರೋ ಕೆಲಸಗಳನ್ನ ಕೂಡ ನಿಮ್ಗೆ ಟೈಮ್ ಲ್ಯಾಪ್ಸ್ ಅಲ್ಲಿ ಇಟ್ಟಿದ್ದೀನಿ. ಸುಮ್ನೆ ನಾನು ಮಾಡೋ ಕೆಲಸಗಳು ನೋಡಿ ನಿಮ್ಗೂ ಕೂಡ ಬೋರ್ ಆಗ್ಬಾರ್ದು ಅಂತ ಹೇಳಿ
ಅಂಡ್ ಹಾಗೆ ನನಗೆ ಇದನ್ನ ನೋಡುವಾಗ ಅನ್ಸೋದು, ನಮ್ ಹೆಣ್ಮಕ್ಳು ಕೆಲ್ಸ ಇಷ್ಟೇ ಫಾಸ್ಟ್ ಆಗಿ ಆಗೋ ಆಗಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ. ಸೊ ಒಂದೇ ಸೆಕೆಂಡ್ ಅಲ್ಲಿ ಎಷ್ಟು ಪಾತ್ರೆಗಳು ವಾಶ್ ಆಗೋಯ್ತು, 1 ಸೆಕೆಂಡ್ ಅಲ್ಲಿ ಈಗ ಇದೆಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಆಗೋಗುತ್ತೆ. ಸೊ ಆ ರೀತಿ ಇಲ್ಲಿ ನಾವು 2 ಸೆಕೆಂಡ್ ಅಲ್ಲಿ ನೋಡುವಂತ ಕೆಲಸ ನಾವ್ ಅಲ್ಲಿ ಮಾಡೋದಕ್ಕೆ 20 ನಿಮಿಷ ಏನಾದ್ರು ತಗೊಂಡಿರುತ್ತೆ. ಸೊ ಅದು 2 ಸೆಕೆಂಡ್ ಅಲ್ಲೇ ಆಗೋ ಹಾಗಿದ್ರೆ ನಮ್ಮ ಎಷ್ಟು ಟೈಮ್ ಸೇವ್ ಆಗ್ತಿತ್ತು, ಎಷ್ಟು ಎನರ್ಜಿ ಸೇವ್ ಆಗ್ತಿತ್ತು ಅಂತ ಅನ್ಸುತ್ತೆ ನನಗೆ. ಸೊ ಹೀಗೆ ಇರಬಾರ್ದಿತ್ತ ಅಂತ ಕೂಡ ಅನ್ಸುತ್ತೆ. ನಿಮ್ಗೂ ಕೂಡ ಹೀಗೆ ಅನ್ಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾಯ್ತು. ಸೊ ಹಾಗೇನೆ ಮೊಬೈಲ್ ನಲ್ಲಿ ಸಾಂಗ್ ಹಾಕಿದ್ದೆ, ಆ ಸಾಂಗ್ FM ಕನೆಕ್ಟ್ ಮಾಡಿ ಪ್ಲೇ ಆಗ್ತಾ ಇತ್ತು. ಆ ಮಧ್ಯದಲ್ಲೇನೆ ನಾನು ಈ ತರ ಗ್ಯಾಸ್ ಎಲ್ಲ ಒರ್ಸ್ಕೊಂತಿದ್ದೆ. ಆಗ್ಲೇ ಹೇಳ್ದೆ ಎಲ್ಲ ನಾನ್ ವೆಜ್ ಮಾಡಿದ್ರಿಂದ ನಂಗೆ ಸ್ವಲ್ಪ ಡೀಪ್ ಕ್ಲೀನ್ ಆಗ್ಬೇಕು, ಇಲ್ಲ ಅಂದ್ರೆ ನನ್ಗೆ ಪೂಜೆ ಮಾಡಕ್ ಮನ್ಸು ಸಮಾಧಾನ ಅನ್ಸಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಸೋಪ್ ಹಾಕಿನೇ ಟೈಲ್ಸ್ ಎಲ್ಲ ಒರೆಸಿ, ಗ್ಯಾಸ್ಗಳನ್ನ ಕೂಡ ಸೋಪ್ ಹಾಕಿ ಒರೆಸಿ, ಹಾಗೆ ಸ್ಲ್ಯಾಬ್ ಕೂಡ ನೀಟಾಗಿ ಸೋಪ್ ಹಾಕಿ ಒರೆಸಿ ಎಲ್ಲಾನು ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಅಂಡ್ ನಾನು ನಿಮಗೆ ಹೇಳಿದ್ ನಾನೊಂದು ಹಿಂದಿನ ಒಂದು ಬ್ಲಾಗ್ ಅಲ್ಲಿ ಹಾಕಿದ್ದೆ, ನಂದು ಏನೋ ಕಿಚನ್ ನಾನು ಏನು ನ್ಯಾಪ್ಕಿನ್ ತರಿಸಿದ್ನಲ್ಲ, ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆ ಒಂದು ನ್ಯಾಪ್ಕಿನ್. ಅಂಡ್ ಹಾಗೆ ಇದು ಬಂದು ಮಣ್ಣಿನ ಮಡಕೆ ತಗೊಂಡ್ ಬಂದಿದ್ದೀನಿ ನಾನಿಲ್ಲಿ. ಆಕ್ಚುಲಿ ನಾನು ತಗೊಂಡ್ ಬಂದಿದ್ದು ಸ್ಯಾಟರ್ಡೆ. ಅವ್ರು ಹೇಳಿದ್ರು ಒಂದು ದಿನ ಅದನ್ನ ನೀರಲ್ಲಿ ನೆನ್ಸಿಡ್ಬೇಕು ಅಂತ. ಸ್ಯಾಟರ್ಡೆ ನಾವು ಈವ್ನಿಂಗ್ ಇದನ್ನ ತಗೊಂಡ್ ಬಂದ್ವಿ. ಇಲ್ಲಿ ನಮ್ಮೂರ ಹತ್ರನೇ ಅದು ಮಾರ್ತಾ ಇದ್ರು, ತಗೊಂಡ್ ಬಂದೆ. ಸೊ ಈಗ ಬೇಸಿಗೆ ಆಗಿರೋದ್ರಿಂದ ನನಗೆ ಫ್ರಿಜ್ ನೀರೆಲ್ಲ ಕುಡಿಯೋದಕ್ಕೆ ಅಭ್ಯಾಸ ಇಲ್ಲ, ಅಂದ್ರೆ ಕುಡಿಯೋದಕ್ಕೆ ಆಗೋದಿಲ್ಲ, ನನ್ಗೆ ಅದು ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿ ನ್ಯಾಚುರಲ್ ಆಗೇನೆ ಕೂಲ್ ಆಗಿರುವಂತದ್ದು ಮಡಿಕೆ ನೀರನ್ನ, ಹಂಗಾಗಿ ಇದನ್ನ ತಗೊಂಡ್ ಬಂದ್ವಿ ಇವತ್ತು. ಸೊ ಈ ಒಂದು ಮಡಿಕೆಗೆ ನಾನು 500 ರುಪೀಸ್ ಏನೋ ಪೇ ಮಾಡಿದೆ. ಹೇಗಿದೆ ಅಂತ ಹೇಳಿ ತಿಳಿಸಿ. ಅಂಡ್ ಹಾಗೇನೆ ಇದನ್ನ ನಾನು ಇವಾಗ ಒಂದು ದಿನ ನೀರಲ್ಲಿ ನೆನ್ಸಿಟ್ಟಿದ್ದೆ. ಅದಾದಂತ ಅವ್ರು ಹೇಳಿದ್ರು ಉಪ್ಪು ನೀರಲ್ಲಿ ವಾಶ್ ಮಾಡಿ ಸಾಬೂನೆಲ್ಲ ಹಾಕಿ ತೊಳಿಬಾರ್ದು ಅಂತ ಹೇಳಿ. ಸೊ ಇವಾಗ ಜಸ್ಟ್ ಫಸ್ಟ್ ಡೇ ಆಗಿರೋದ್ರಿಂದ ಹಾಗೇನೆ ಪ್ಲೇನ್ ವಾಟರ್ ಅಲ್ಲಿ ಇದನ್ನ ವಾಶ್ ಮಾಡ್ತಿದ್ದೀನಿ. ಸ್ವಲ್ಪ ಒಳಗಡೆ ನೀರಲ್ಲಿ ನೆನೆ ಹಾಕಿದ್ರಿಂದ ಒಳಗಡೆ ಸ್ವಲ್ಪ ಅದು ಮಣ್ಣೆಲ್ಲ ಇರುತ್ತಲ್ಲ, ಅದನ್ನ ಬ್ರಷ್ ಅಂದ್ರೆ ಒಂದು ಸ್ಕ್ರಬ್ಬರ್ ಅಲ್ಲಿ ಹಾಕಿದ್ರೆ ನಾನು ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡೆ. ನೀಟಾಗಿ ಇವಾಗ ಮಡಕೆ ಕ್ಲೀನ್ ಆಯ್ತು. ಇವಾಗ ಈ ಮಡಕೆ ನಾನಿಲ್ಲಿ ಟೇಬಲ್ ಮೇಲೆ ಇಟ್ಕೊಳಕ್ಕೆ ಏನು ನೀರಿಂದು ನಾನು ಪಾತ್ರೆ ಇಟ್ಟಿದ್ನಲ್ಲ, ಆ ಪ್ಲೇಸ್ ರೀಪ್ಲೇಸ್ ಮಾಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ. ಸೊ ಫಸ್ಟ್ ಇದಕ್ಕೆ ನಾನು ಸಿಂಬಿನ ಹಾಕಿದ್ದೆ, ಸ್ಟೀಲ್ ಸಿಂಬಿ. ಅದ್ರ ಮೇಲೆ ಒಂದು ಕ್ಲಾತ್ ಹಾಕ್ತೆ, ಯಾಕಂದ್ರೆ ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಆಗಿರೋ ಬೇಸ್ ಇರ್ಲಿ ಅಂತ ಹೇಳಿ ಹಾಕ್ತೆ. ಆದ್ರೆ ಅದು ಸ್ವಲ್ಪ ಏನಂತಂದ್ರೆ ನನ್ಗೆ ಸ್ಟರ್ಡಿ ಆಗಿರ್ಲಿಲ್ಲ, ಸ್ವಲ್ಪ ಶೇಕ್ ಆಗೋ ತರ ಅನ್ನಿಸ್ತಾ ಇತ್ತು. ಅದು ಅಲ್ಲದೆ ತುಂಬಾನೇ ಇವೆಲ್ಲ ಕೇರ್ಫುಲ್ ಆಗಿ ನೋಡ್ಕೊಬೇಕು, ತುಂಬಾನೇ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಇಲ್ಲಾಂದ್ರೆ ಇದೆಲ್ಲ ಒಡೆದೋಗುವಂತ ವಸ್ತುಗಳು. ಹಂಗಾಗಿ ಫಸ್ಟ್ ಗೆ ಈ ತರ ಹಾಕಿ ನೋಡ್ದೆ, ನನ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ನಿಲ್ಲುತ್ತೆ ಅದರಲ್ಲಿ ಅಂತ ನಂಗೆ ಅನ್ನಿಸ್ಲಿಲ್ಲ. ಅದ್ರದ್ದು ತಳ ಏನಾಗಿರುತ್ತೆ ಏನು ಫ್ಲಾಟ್ ಆಗಿ ಇಲ್ದೇ ಇರೋದ್ರಿಂದ ಅದು ಒಡೆದೋಗ್ಬಿಡ್ಬಹುದು ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಹಂಗೆ ಇಟ್ಟೆ ತರ ಪ್ಲೇಟ್ ಮೇಲೆ. ಅದು ಪ್ಲೇಟ್ಗೆ ಅಡ್ಜಸ್ಟ್ ಆಗೋಯ್ತು. ಸೊ ಸದ್ಯಕ್ಕೆ ಈಗ ನಾನು ಸ್ಟ್ಯಾಂಡ್ ಅನ್ನ ಆರ್ಡರ್ ಮಾಡಿದೀನಿ, ಅದ್ ಬರೋ ತನಕ ಇದ್ರೆಲ್ಲ ಇರ್ಲಿ, ಇದ್ರಲ್ಲಿ ಇಟ್ರೆ ಫಿಟ್ ಆಗಿ ಕೂರುತ್ತೆ ಅಂತ ಸದ್ಯಕ್ಕೆ ಅದ್ರೆಲ್ಲ ಇಟ್ಕೊಂಡಿದೀನಿ. ಈಗ ಈ ಪ್ಲೇಟ್ ಮೇಲೆನೆ ನಾನು ಇದನ್ನ ಇಟ್ಕೊಂಡೆ. ಒಳ್ಳೆ ಐಡಿಯಾ ಅಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಕ್ಕೆ ಇವಾಗ ಹಾಕಿ ನೀರೆಲ್ಲ ಕೂಡ ಫಿಲ್ ಮಾಡಿದೆ. ಹಾಗೇನೆ ಈ ಟೇಬಲ್ ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡೆ. ಸೊ ಇವಾಗ ಕಿಚನ್ ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಆಯ್ತು. ಇಲ್ಲಿ ನಾನು ಒಂದ್ ಸಣ್ಣ ಬೌಲ್ಗೆ ಸಬ್ಜಾ ಸೀಡ್ಸ್ ನ ನೆನೆ ಹಾಕಿದ್ದೀನಿ. ಸೊ ಬೇಸಿಗೆ ಆಗಿರೋದ್ರಿಂದ ನಾನು ಸ್ವಲ್ಪ ಜ್ಯೂಸ್ ಏನಾದ್ರು ಮಾಡ್ಕೊಳ್ಳೋಣ, ಅದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನೆನೆ ಹಾಕಿದ್ದೆ. ಸೊ ನೋಡಿ ಒಂದು ನ್ಯಾಪ್ಕಿನ್ ನಿಮ್ಗೆ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ತುಂಬಾ ದಿನಗಳಿಂದ 2 ದಿನ ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಅದು ರೀಯೂಸಬಲ್ ಆಗಿದೆ. ಅಂಡ್ ಹಾಗೆ ಕಂಪ್ಲೀಟ್ ಕಿಚನ್ ಎಲ್ಲ ಕ್ಲೀನ್ ಆಯ್ತು, ಸಿಂಕ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಯ್ತು. ಇನ್ನು ಮನೆ ಕಸನೆಲ್ಲ ಗುಡ್ಸ್ಕೊಂಡು ನೆಲ ಒರೆಸ್ಕೊಂಡ್ ಬಂದ್ರೆ ಆಯ್ತು ಅಷ್ಟೇನೆ. ಸೊ ನೆಲ ಗುಡ್ಸ್ಕೊಟ್ಟೆ ನನ್ ಮಗನ್ಗೆ, ಅವನ್ನೆಲ್ಲ ಒರೆಸ್ಕೊಂಡ್ ಬರ್ತೀನಿ ಅಂತ ಅವನು ಒಳಗಡೆ ಒರೆಸ್ಕೊಂತಾ ಇದ್ದ. ನಾನೀಗ ಮನೆಯಿಂದ ಹೊರಗಡೆ ಬಂದಿದ್ದೀನಿ, ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಫ್ರೈಡೇ ಏನು ನಾನು ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದು, ಇನ್ ಜಸ್ಟ್ ಕಸ ಗುಡ್ಸ್ಕೊತಿದ್ದೆ ಅಷ್ಟೇನೆ. ನಾನು ವಾರ ಪೂಜೆಗಳು ಮಾಡಿದಾಗ ಮಾತ್ರ ಇದನ್ನ ನಾನು ನೀಟಾಗಿ ಹೊಸಲೆಲ್ಲ ಒರೆಸ್ಕೊತೀನಿ, ನೆಲ ಎಲ್ಲ ಒರೆಸ್ಕೊತೀನಿ. ಇಲ್ಲ ಅಂದ್ರೆ ಮಿಕ್ಕಿದ ದಿನಗಳು ಬರೀ ಕಸ ಗುಡ್ಸ್ಕೊಂತೀನಿ ಅಷ್ಟೇನೆ. ನಾನು ಇಲ್ಲಿ ನೀರೆಲ್ಲ ಏನು ಹೋಗೋದಿಲ್ಲ ನೋಡಿ, ಹಂಗಾಗಿ ದಿನ ತೊಳೆಯೋದಿಕ್ ಆಗೋದಿಲ್ಲ ನನ್ಗೆ. ಅಂದ್ರೆ ನೀರ್ ನಾನು ತೊಳೆದ್ರೆ ಕೆಳಗಡೆಗೆಲ್ಲ ಹೋಗಿ ನಿಂತ್ಕೊಳುತ್ತೆ. ಹಂಗಾಗಿ ನಾನು ಡೈಲಿ ದಿನ ನಾನು ತೊಳೆಯೋದಿಕ್ ಹೋಗೋದಿಲ್ಲ. ಜಸ್ಟ್ ಹಂಗೇನೆ ಕಸ ಗುಡ್ಸ್ಕೊಂಡ್ ಕ್ಲೀನ್ ಮಾಡ್ಕೊಂಡ್ ಬಿಡ್ತೀನಿ. ಸೊ ಇವಾಗ ಎಲ್ಲ ಕಸ ಗುಡ್ಸಿದ ಆಯ್ತು. ನೆಕ್ಸ್ಟ್ ಇವಾಗ ವಸ್ತುಗಳನ್ನೆಲ್ಲ ಒರೆಸ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂತಿದ್ದೀನಿ. ನಾನು ನಿಮ್ಗೆ ಹೇಳಿದ್ದೆ ನೋಡಿ, ನಾನು ವಸ್ತುಲಿಗೆ ರಂಗೋಲಿನಲ್ಲಿ ಫಸ್ಟ್ ಬಿಡ್ತಾ ಇದ್ದೆ. ರಂಗೋಲಿ ಏನಾಗುತ್ತೆ ಅಂದ್ರೆ ಗಾಳಿ ಬಂದಾಗ ಅಥವಾ ನಾವು ಓಡಾಡ್ದಾಗ ಅದೆಲ್ಲ ಕೂಡ ಹಾಳಾಗ್ಬಿಡುತ್ತೆ, ಒಂದಿನ ನಿಲ್ಲೋದಿಲ್ಲ, ಹಾಳಾಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಈ ತರ ವೈಟ್ ನಾಮ ಬರುತ್ತಲ್ಲ, ಆ ನಾಮನ ಕಲಿಸ್ಕೊಂಡು ಅದ್ರಲ್ಲಿ ನಾನು ಈ ತರ ರಂಗೋಲಿನ ಹಾಕೋತೀನಿ. ಸೊ ಇದು ಹೇಗೆ ಅಂದ್ರೆ ನಾವ್ ನೆಕ್ಸ್ಟ್ ಯಾವಾಗ ಅದನ್ನ ನಾವು ವಾಶ್ ಮಾಡ್ತೀವೋ ಅಲ್ಲಿ ತನಕ ಕೂಡ ಇದು ಹೋಗೋದಿಲ್ಲ, ನೀಟಾಗಿ ಹಂಗೇನೆ ಇರುತ್ತೆ, ನೀಟಾಗಿ ಚೆನ್ನಾಗಿ ಕಾಣುತ್ತೆ ವಸ್ತು. ಹಂಗಾಗಿ ನಾನು ಇದ್ರಲ್ಲೇನೆ ನಾನು
ಅದನ್ನ ನಾನು ಇನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ನೆಲ ಎಲ್ಲ ಒರೆಸಿ ಈಗ ನಾನು ಟೆರೆಸ್ ಮೇಲೆ ಬಂದೆ. ಒಂದಷ್ಟು ಗಿಡಗಳನ್ನ ಹಾಕೊಂಡಿನಲ್ವಾ, ಗಿಡಗಳಿಗೆ ನೀರ್ ಹಾಕೋಣ ಅಂತ. ಇದು ನೆಲ ಒರೆಸಿದ ನೀರು, ಅದನ್ನ ಕೂಡ ನಾನು ಗಿಡಗಳಿಗೆನೆ ಹಾಕೊಂತ ಇದ್ದೀನಿ. ಸೊ ಜಾಸ್ತಿ ನೀರ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಈಗ ಬೇಸಿಗೆ ಆಗಿರೋದ್ರಿಂದ ಅಂತೂ ಗಿಡಗಳಿಗೆ ನೀರ್ ಬೇಕೇ ಬೇಕಾಗುತ್ತೆ. ಇದು ಬಂದು ದಾಸವಾಳದ ಗಿಡ. 2 ತರ ದಾಸವಾಳ ಗಿಡ ಇದೆ, ನಾನು ನಿಮ್ಗೆ ತೋರಿಸಿದ್ದೆ ಅಂತ ಕಾಣುತ್ತೆ ಮುಂಚೆನೆ. ಹಾಗೆ ಸ್ವಲ್ಪ ಕಳೆ ಕೂಡ ಬೆಳ್ಕೊಂಡಿದೆ, ಎಲ್ಲ ಕಿತ್ ಹಾಕಿ ಗಿಡಕ್ಕೆಲ್ಲ ನೀರ್ ಹಾಕೊಂತ ಇದ್ದೀನಿ. ಹಾಗೆ ಈ ಒಂದು ಗಿಡ ಒಂದ್ ಸ್ವಲ್ಪ ಏನೋ ಫಂಗಸ್ ತರ ಆಗ್ಬಿಟ್ಟಿದೆ, ಎಲ್ಲೋ ಎಲ್ಲೋ ತರ. ಅದು ಏನು ಅಂತ ನಂಗೆ ಗೊತ್ತಾಗಿಲ್ಲ. ಅದಕ್ಕೆ ಯಾವ್ದೋ ರೆಮಿಡಿ ಗೊತ್ತಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇವಾಗ ಎಲ್ಲಾ ಗಿಡಗಳಿಗೂ ಒಂದ್ ಕಡೆಯಿಂದ ನೀರ್ ಹಾಕೊಂಡ್ ಬರ್ತಾ ಇದ್ದೀನಿ. ಸೊ ಇದು ಏನಪ್ಪಾ ಅಂತಂದ್ರೆ ನನ್ಗೆ ಒಂದಿನ ಮರ್ತೋಗ್ಬಿಟ್ರು ನನ್ಗೆ ಗಿಡಗಳಂತೂ ಈಗ ಬೇಸಿಗೆಗೆ ಬೇಗನೆ ಒಣಗೋಗ್ಬಿಡುತ್ತೆ, ಒಂದಿನಕ್ ನೀರಿಲ್ಲ ಅಂದ್ರೂ. ಸೊ ನಮ್ ಹಾಗೆ ಅಲ್ವಾ ಪಾಪ, ಅವುಗಳನ್ನು ಕೂಡ ನೀರ್ ಹಾಕಿಲ್ಲ ಅಂದ್ರೆ, ನೀರ್ ಇಲ್ಲ ಅಂದ್ರೆ ಈ ಬೇಸಿಗೆಗಂತೂ ಬೇಗ ಅವು ಬಾಡೋದಂಗ ಆಗೋಗುತ್ತೆ. ಹಂಗಾಗಿ ನೆನಪ್ ಮಾಡ್ಕೊಂಡು ಬೆಳಿಗ್ಗೆ ಅಥವಾ ಸಂಜೆ 2ರಲ್ಲಿ 1 ಟೈಮ್ ಅಂತೂ ಬಂದು ನಾನು ಗಿಡಗಳಿಗೆ ನೀರ್ ಹಾಕೋತೀನಿ. ಮಧ್ಯಾಹ್ನ ಟೈಮ್ ಗಿಡಕ್ಕೆ ನೀರ್ ಹಾಕ್ಬಾರ್ದಂತೆ. ನಂಗೆ ಇದನ್ನ ನರ್ಸರಿ ಅವ್ರು ಹೇಳಿದ್ದು. ಅಂದ್ರೆ ಬಿಸಿಲು ಚೆನ್ನಾಗಿ ಮಣ್ಣು ಕಾಗಿರುತ್ತಲ್ಲ, ನೀರ್ ಹಾಕ್ದಾಗ ಏನಾಗುತ್ತೆ, ಬೇಗ ಸುಟ್ಟೋಗುತ್ತಂತೆ. ಸೊ ಹಂಗಾಗಿ ಆದಷ್ಟು ಮಧ್ಯಾಹ್ನ ಟೈಮ್ ಬಿಸಿಲಲ್ಲಿ ನಾವು ನೀರನ್ನ ಹಾಕೋದನ್ನ ಅವಾಯ್ಡ್ ಮಾಡ್ಬೇಕು. ಸೊ ನೋಡಿ, ದಾಸವಾಳ ಗಿಡಗಳಂತೂ ತುಂಬಾ ಚೆನ್ನಾಗಿ ಇದು ಮೊಗ್ಬಿಟ್ಟಿದೆ. ಇಷ್ಟೇ ಚಿಕ್ಕ ಗಿಡ, ಇಲ್ಲಾಂದ್ರೆ ಈ ಗಿಡದಲ್ಲಿ ಈಗಾಗಲೇ 10 ಮೊಗ್ಗುಗಳು ಕಚ್ಕೊಂಡಿದಾವೆ. ಸುಮಾರು ಆಗ್ಲೇ ಒಂದಷ್ಟು ಹೂಗಳು ಕೂಡ ಬಿಟ್ಟಿತ್ತು ಈ ಗಿಡ ನನ್ಗೆ. ಅಂಡ್ ಇಲ್ಲಿ ಬಂದ್ರೆ ಇದು ಬಂದು ನಿಂಬೆ ಹಣ್ಣಿನ ಗಿಡ. ನಾನು ಮನೆಯ ಚಿತ್ರಾನ್ನ ಅದು ಇದು ಎಲ್ಲ ಮಾಡಿದಾಗ ಅದ್ರದ್ದು ನಿಂಬೆ ಹಣ್ಣಿನ ಬೀಜಗಳನ್ನ ಸುಮ್ಮನೆ ಹಂಗೆ ಪಾಟಲ್ ತೆಗೆದು ಹಾಕಿರ್ತೀನಿ. ಸೊ ಅಲ್ಲಿ ಇದು ಉಟ್ಕೊಂಡಿರುವಂತದ್ದು. ಹಾಗೆ ಇದು ಪಪಾಯ ಕೂಡ ಹಾಗೇನೆ, ಪಪಾಯ ತಿಂದು ಸೀಡ್ಸ್ ನ ಹಾಕಿರೋದು. ಇದು ಬಂದು ಶಂಖ ಪುಷ್ಪ ಗಿಡ. ಗಿಡ ಮಾತ್ರ ಶುದ್ಧ ಇದೆ, ಅದ್ರಲ್ಲಿ ಜಾಸ್ತಿ ಹೂವನೇ ಬಿಡೋದಿಲ್ಲ. ಇದನ್ನ ಕಟ್ ಮಾಡಿ ತೆಗಿಬೇಕು ಅನ್ಕೊಂಡಿದೀನಿ. ಅಂಡ್ ಇದು ಬಂದು ಮೆಣಸಿನ್ಕಾಯಿ ಗಿಡ. ಸೊ ಇದಾಗ್ಲೇ ಎಲ್ಲಾ ಕಡಿಮೆ ಆಗ್ತಾ ಬರ್ತಿದೆ. ಇನ್ನು ಇದು ಬಂದು ತುಳಸಿ ಪಾಟ್ ಕೆಳಗಡೆ ಇಟ್ಕೊಂಡಿದ್ನಲ್ಲ, ಅದನ್ನ ಇವಾಗ ನಾನು ಮತ್ತೆ ಇದನ್ನ ಮೇಲ್ ಇಟ್ಕೊಂಡಿದ್ದೀನಿ ತಗೊಂಡ್ ಬಂದು. ಆ ಕೆಳಗಡೆ ಬೇರೆ ಪಾಟ್ ಚೇಂಜ್ ಮಾಡಿದ್ಮೇಲೆ. ಅಂಡ್ ಇನ್ನ ಇಲ್ಲೂ ಕೂಡ ಒಂದು ಶಂಖಪುಷ್ಪ ಗಿಡ ಇದೆ. ಶಂಖಪುಷ್ಪ ಗಿಡ ಜೊತೆಗೆ ಪಕ್ಕದಲ್ಲಿ ಒಂದು ಗಣಗಲೆ ಹೂವು ಕೂಡ ಇದೆ, ಪಿಂಕ್ ಕಲರ್ ಬರುತ್ತೆ ನೋಡಿ ಗಣಗಲೆ ಹೂವು, ಅದು ಗಿಡ ಇದೆ. ಸೊ ಇದೆಲ್ಲ ನಾನು ಕಿತ್ಕೊಂಡು ನಾನು ದೇವ್ರ ಫೋಟೋಗೆ ಮುಡ್ಸ್ಕೊಂತೀನಿ ವಾರಗಳಲ್ಲಿ. ಸೊ ನಾವೇ ಬೆಳೆದಿರೋದು 1-2 ಹೂವಾದ್ರೂ ತುಂಬಾ ಖುಷಿ ಕೊಡುತ್ತಲ್ವಾ, ಹಂಗಾಗಿ. ಅಂಡ್ ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದು ಮಲ್ಲಿಗೆ ಹೂ ಗಿಡ ಇದೆ. ಇದು ಕೂಡ ಅಷ್ಟೇನೆ, ಎಷ್ಟು ನಾವು ಎಲೆಗಳನ್ನ ತೆಗಿತೀವೋ ಅಷ್ಟು ಚೆನ್ನಾಗಿ ಅದು ಚಿಗುರ್ಕೊಂತ ಬರುತ್ತೆ. ನಾವು ಎಲೆಗಳನ್ನ ಇನ್ನು ತೆಗಿದೆ ಹಂಗೆ ಬಿಟ್ರೆ, ಮತ್ತೆ ಈಗ ಹೂ ಬಿಟ್ಟಿದೆ ನೋಡಿ ಈ ತರದ್ದು, ಇದನ್ನ ಕೂಡ ನಾವು ಹಂಗೆ ಬಿಟ್ರೆ ಹೊಸ ಚಿಗುರು ಬರೋದಿಲ್ಲ. ನೋಡ್ತಿದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಹೊಸ ಚಿಗುರುಗಳು ಬಂದಿದಾವೆ. ಚಿಗುರು ಪ್ರತಿ ತುದಿಯಲ್ಲೂ ಕೂಡ ಮೊಗ್ಗುಗಳು ಕೂಡ ಬಂದಿದಾವೆ ಈಗ. ಸೊ ಇದೆಲ್ಲ ನೋಡಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ. ಸೊ ಈ ರೀತಿ ನಮ್ಮ ಗಿಡಗಳಿಗೆ ನೀರ್ ಹಾಕಿದ್ದಾಯ್ತು. ಮತ್ತೆ ಇದು ಒಂದು ಡೈರಾ ಹೂವಿನ ಗಿಡ. ನಾನು ಎಲ್ಲಾನು ಕಟ್ ಮಾಡಿ ತೆಗೆದ್ಮೇಲೆ ಒಳಗಡೆ ಎಲ್ಲ ಒಂದು ಗಡ್ಡೆ ಇತ್ತು ಅಂತ ಕಾಣುತ್ತೆ. ಅಲ್ಲಿ ಒಂದು ಸಣ್ಣ ಗಿಡ ಕೂಡ ಬಂದಿದೆ. ಇನ್ನು ಮತ್ತೆ ಈಗ ಕೆಳಗಡೆ ಬಂದಿದ್ದೀನಿ. ಇಲ್ಲೂ ಕೂಡ ಒಂದು ಶಂಖಪುಷ್ಪ ಬಿಟ್ಸನ್ನ ಕಿತ್ಕೊಂಡೆ. ಅಂಡ್ ಇಲ್ಲಿ ಜೇಡ್ ಪ್ಲಾಂಟ್ ಇದೆ. ಹಾಗೆ ಇದು ಕೂಡ ಏನು ಲೆಮನ್, ಮತ್ತೆ ಇಲ್ಲಿ ಆ ಕಡೆ ಮನಿ ಪ್ಲಾಂಟ್ ಹತ್ರ ಇರೋದು ಬಂದು ಇದು ಎಂತದ್ದು ಆರೆಂಜ್ ಗಿಡ. ಅದು ಅದ್ರ ಪಕ್ಕ ಇರೋದು ಲೆಮನ್. ಇಲ್ಲಿ ಬಂದು ತುಳಸಿ ಪಾಟ್ ಒಳಗಡೆ ಸಣ್ಣ ಸಣ್ಣ ತುಳಸಿ ಬೀಜಗಳನ್ನ ಹಾಕಿದ್ವಿ. ಅದೆಲ್ಲ ತುಂಬಾ ಚೆನ್ನಾಗಿ ಗಿಡ ಬಂದಿದೆ. ಸೊ ಇಲ್ಲಿ ಅಲೋವೆರಾ ನೋಡ್ತಿದ್ದೀರಲ್ವಾ, ಅಲೋವೆರಾ ಬಂದು ಈ ಒಂದು ಎಲೆ ಏನಿದೆ ಎಲ್ಲೋ ಇಶ್ಯೂ, ಈ ತರ ಇಡೀ ಗಿಡ ಏನಾಗ್ಬಿಟ್ಟಿತ್ತು, ಎಲ್ಲೋ ಆಗ್ಬಿಟ್ಟಿತ್ತು. ನಾನು ಮೇಲೆ ಕಾಂಪೌಂಡ್ ಮೇಲೆ ಇಟ್ಟಿದ್ದೆ, ಹೆವಿ ಬಿಸಿಲಿಗೆ ಏನಾಗಿತ್ತು, ಕಂಪ್ಲೀಟ್ ಗಿಡ ಆತರ ಎಲ್ಲೋ ಆಗಿತ್ತು. ಈಗ ಕೆಳಗಡೆ ಇಟ್ಟ ಮೇಲೆ ಅದು ಸ್ವಲ್ಪ ಗ್ರೀನ್ ಆಗಿ ಟರ್ನ್ ಆಗಿದೆ. ನಾನು ಇದೆಲ್ಲ ಮಾಡುವಾಗ ನನ್ನ ಮಗ ಮನೆ ಬಾಗ್ಲು ಹಾಕೊಂಡ್ ಮನೆನೆಲ್ಲ ಒರೆಸಿದ್ದ. ಈಗ ಒಳಗಡೆ ಬಂದ್ರೆ ಕಂಪ್ಲೀಟ್ ಮನೆ ಕ್ಲೀನ್ ಆಗಿದೆ. ಇನ್ನೇನಪ್ಪ ಒಂದು ಕೆಲಸ ಅಂದ್ರೆ ಈ ಬಟ್ಟೆ ಫೋಲ್ಡಿಂಗ್. 1 ರಾಶಿ ಬಟ್ಟೆ ಧರ್ಮಸ್ಥಳಕ್ಕೆ ಹೋಗಿದ್ ಬಂದು ಎಲ್ಲ ವಾಶ್ ಮಾಡಿದಂತ ಬಟ್ಟೆಗಳನ್ನ ಫೋಲ್ಡೇ ಮಾಡಿಲ್ಲ, ಎಲ್ಲ ಹಂಗೆ ಇಟ್ಕೊಂಡಿದೀನಿ. ಸೊ ಈಗ ಬಿಸಿಲು ಆಗಿರೋದ್ರಿಂದ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಲೆಮನ್ ಜ್ಯೂಸ್ ಮಾಡ್ತಾ ಇದ್ದೆ. ಸೊ ಲೆಮನ್ ಜ್ಯೂಸ್ಗೆ ಆಗ್ಲೇ ನಿಮ್ಗೆ ತೋರಿಸ್ತಾ ಇಲ್ಲ, ಸಬ್ಜಾ ಸೀಡ್ಸ್ ನೆನೆಸಿದ್ನಲ್ಲ ಅದನ್ನ ಕೂಡ ಹಾಕೊಂಡು ಜ್ಯೂಸ್ ಮಾಡಿದೆ. ಇದು ತುಂಬಾನೇ ದೇಹಕ್ಕೆ ತಂಪು, ತುಂಬಾ ಒಳ್ಳೇದು. ಇದ್ರಲ್ಲಿ 2 ತರ ಬರುತ್ತೆ. ಒಂದು ಬಂದು ಚಿಯಾ ಸೀಡ್ಸ್, ಇನ್ನೊಂದು ಸಬ್ಜಾ ಸೀಡ್ಸ್. ಚಿಯಾ ಸೀಡ್ಸ್ ಇನ್ನು ವೆಯ್ಟ್ ಲಾಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಇದು ಬಂದು ಈ ಬೇಸಿಗೆ ಕಾಲದಲ್ಲಿ ತಂಪಾಗಿಡ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಜ್ಯೂಸ್ ಮಾಡ್ಕೊಂಡೆ, ಸ್ವಲ್ಪ ಹಾಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕೊಂಡೆ ತಣ್ಣಗಿರ್ಲಿ ಅಂತ ಹೇಳ್ಬಿಟ್ಟು. ಸೊ ಜ್ಯೂಸ್ ರೆಡಿ ಆಗೋ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದ್ರು ಮಧ್ಯಾಹ್ನ ಟೈಮ್ ಹಂಗೆ. ಸೊ ಅವ್ರಿಗೂ ಕೂಡ ಜ್ಯೂಸ್ ನ ಕೊಟ್ಟೆ, ತಂಪಾಗಿರುತ್ತೆ ಅಂತ ಹೇಳಿ. ಇವಾಗ ಮಧ್ಯಾಹ್ನ ಎಲ್ಲ ಆಗಿ ಊಟ ಮುಗಿಸಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ನಾನು ಸಂಜೆ ಹಂಗೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಂತಾ ಇದ್ದೆ. ಸೊ ಅದೇ ಹೇಳ್ದಂಗೆ ಬೆಳಿಗ್ಗೆ ಸುಮ್ಮನೆ ಹರಿಬರಿನಲ್ಲಿ ಬೇಗ ಕೆಲಸ ಮಾಡ್ಬೇಕು, ಊಟ ಮಾಡ್ಬೇಕು ಅನ್ನೋ ಸಲುವಾಗಿ ಆತರ ಮಾಡೋದಕ್ಕಿಂತ ನಮ್ಗೆ ಈ ತರ ನಿಧಾನವಾಗಿ ಮಾಡೋದೆ. ಅಂದ್ರೆ ಸ್ಕೂಲ್ ಹೋಗೋ ಟೈಮಲ್ಲಿ ಯಾವಾಗ್ಲೂ ಬೆಳಿಗ್ಗೆನೆ ನಮ್ಮ ಪೂಜೆ ಎಲ್ಲ ಮುಗ್ತಿರುತ್ತೆ.
ಬಟ್ ರಜಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿನೇ ಎದ್ದೇಳೋದು. ಇನ್ನೊಂದು ವಾರ ಮುಗ್ದೋಗ್ಬಿಡುತ್ತೆ ರಜಾ, ಇನ್ನು ಅದಾದ್ಮೇಲೆ ಯಥಾ ಪ್ರಕಾರ ಅದೇ ರೂಟೀನ್ ಇರೋದ್ರಿಂದ ಸೊ ಈಗ ಒಂದ್ ಸ್ವಲ್ಪ ಚೇಂಜಸ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ನಿಧಾನವಾಗಿನೇ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಇವಾಗ ದೇವ್ರಿಗೆಲ್ಲ ಹೂವು ಎಲ್ಲ ಮುಡಿಸಿ ರೆಡಿ ಮಾಡ್ಕೊಂಡಿದ್ದಾಯ್ತು. ಈಗ ದೀಪಗಳು ಕೂಡ ಎಲ್ಲ ಎಣ್ಣೆ ಎಲ್ಲ ಹಾಕಿ ಇನ್ನು ಪೂಜೆ ಮಾಡ್ಬೇಕು. ಸೊ ಫಸ್ಟ್ಗೆ ದೇವ್ರ ಮನೆಗೆಲ್ಲ ರೆಡಿ ಆದ ನಂತರ ಇನ್ನೊಂದೆರಡು ಫೋಟೋ ಹೊರಗಡೆನು ಕೂಡ ಇದೆ, ಅಲ್ಲಿಗೂ ಕೂಡ ಸ್ವಲ್ಪ ಹೂವು ಎಲ್ಲ ಮುಡಿಸ್ಕೊಳ್ಬೇಕು. ಮತ್ತೆ ನಮ್ಮ ಅತ್ತೆ ಮಾವನ್ ಫೋಟೋ ಕೂಡ ಇದೆ, ಅಲ್ಲಿಗೂ ಕೂಡ ಹೂವು ಎಲ್ಲ ಮುಡಿಸ್ಕೊಂಡೆ, ಹಳೆ ಹೂವೆಲ್ಲ ತೆಗೆದ್ಬಿಟ್ಟು. ಸೊ ಇದಾದ ನಂತರ ನೆಮ್ಮದಿಯಾಗಿ ಪೀಸ್ಫುಲ್ ಆಗಿ ಪೂಜೆ ಮಾಡಿ ಸೋಮವಾರದ ಒಂದು ಪೂಜೆನ ಕೂಡ ಮಾಡಿ ಮುಗಿಸ್ಕೊಂಡೆ ನಾನು. ಸೊ ಈ ರೀತಿ ನಿಧಾನವಾಗಿ ಪೂಜೆ ಮಾಡಿದಾಗ ಮನ್ಸಿಗೆ ಒಂಥರ ತುಂಬಾ ಸಂತೋಷ ಅನ್ಸುತ್ತೆ. ಒಂದ್ ರೀತಿ ಕಾಮ್ ಆಗಿ ಅನ್ಸುತ್ತೆ. ತುಂಬಾ ನಂಗೆ ಹರಿಬರಿ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಈ ತರ ಮಾಡಿದಾಗ ಒಂದ್ ಖುಷಿ ಇರುತ್ತೆ, ಒಂದ್ ಸಮಾಧಾನ ಇರುತ್ತೆ. ಸೊ ಹಂಗಾಗಿ ನಾನು ಈ ತರ ಪೂಜೆ ಮಾಡ್ಲಿಕ್ಕೆನೆ ಇಷ್ಟಪಡ್ತೀನಿ. ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ಜಾಮೂನ್ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಅಂದ್ರೆ ನನ್ ಮಗ ತುಂಬಾ ದಿವಸದಿಂದ ಜಾಮೂನ್ ಬೇಕು ಅಂತ ಕೇಳ್ತಿದ್ದ, ಹಂಗಾಗಿ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಇವಾಗ ಕಿಚನ್ನಿಗೆ. MTRದು ಜಾಮೂನ್ ಪ್ಯಾಕೆಟ್ ಇತ್ತು ಮನೆಯಲ್ಲೇ ಒಂದು, ಹಾಗಾಗಿ ಅದನ್ನೇ ಮಾಡ್ಕೊಡೋಣ. ಇವಾಗ ಹೆಂಗಿದ್ರು ರಜೆ ಇದ್ದಾನೆ, ಮನೇಲಿ ಅವನು ಫ್ರೀ ಆಗಿರ್ತಾನೆ ಅಂತ ಹೇಳಿ ಮಾಡ್ತಾ ಇದ್ದೆ. ಸೊ ಫಸ್ಟಿಗೆ ಈ ಒಂದು ಜಾಮೂನ್ ಪ್ಯಾಕೆಟ್ ಪೌಡರ್ ನ ಓಪನ್ ಮಾಡ್ಕೊಂಡು ಈ ತರ ಒಂದು ಬೌಲಿಗೆ ಹಾಕೊಂಡೆ. ಆಗ್ಲೇ ನಾವು ಕಾಫಿ ಮಾಡುವಾಗ ಸ್ವಲ್ಪ ಹಾಲು ಕೂಡ ಕಾಯಿಸಿ ಎತ್ತಿಟ್ಕೊಂಡಿದ್ದೆ. ಆ ಕಾಯಿಸಿ ಆರಿರುವಂತ ಹಾಲನ್ನ ಹಾಕೊಂಡು ನಾನಿಲ್ಲಿ ಕಲ್ಸ್ಕೊಂತಿದ್ದೀನಿ ಹಿಟ್ಟನ್ನ. ಕೆಲವರು ದಿನ ನೀರಿಂದ ಕೂಡ ಕಲ್ಸ್ಕೊಂತಾರೆ, ಬಟ್ ನಾನು ಯಾವಾಗ್ಲೂ ಹಾಲು ಹಾಕಿನೇ ಕಲ್ಸ್ಕೊಳ್ಳೋದು. ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಹಾಕೊಂಡು ಕಲ್ಸ್ಕೋಬೇಕು. ಸೊ ಒಟ್ಟಿಗೆ ಹಾಕೊಂಡ್ರೆ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ನಿಧಾನವಾಗಿ ಎಷ್ಟೆಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಂಡು ಸ್ವಲ್ಪ ಮೇಲಿಂದ ಅದನ್ನ ಎಣ್ಣೆ ಹಚ್ಚಿ ಇಟ್ಕೊಂಡ್ರೆ ಆಗುತ್ತೆ. ತುಪ್ಪ ಕೂಡ ಹಾಕ್ತಾರೆ. ತುಂಬಾ ತುಪ್ಪ ಎಲ್ಲ ಹಾಕಿದ್ರೆ ಏನಪ್ಪಾ ಅಂತಂದ್ರೆ ಜಾಮೂನ್ ಒಡೆದೋಗ್ಬಿಡುತ್ತೆ. ಹಂಗಾಗಿ ನಾನ್ ತುಪ್ಪ ಏನ್ ಬಳಸಕ್ ಹೋಗೋದಿಲ್ಲ. ನಾನ್ ಸ್ವಲ್ಪ ಅದ್ರ ಮೇಲೆ ಹಂಗೇನೆ ಆಯಿಲ್ ಅಲ್ಲೇ ಕೈನ ಇದ್ ಮಾಡ್ಕೊಂಡು ಸವರ್ಕೊಂಡು ಅದಕ್ಕೆ ಹಚ್ಕೋತೀನಿ. ಕಲ್ಸಿ ಒಂದ್ 5 ನಿಮಿಷ ಇಟ್ಕೊಂಡ್ರೆ ಅದು ಏನು ಚೆನ್ನಾಗಿ ರೆಡಿ ಆಗುತ್ತೆ ಹಿಟ್ಟು. ಆಮೇಲೆ ಅದಕ್ಕೆ ನಮ್ಗೆ ಯಾವ ಒಂದ್ ಸೈಜ್ ಬೇಕೋ ಆ ಸೈಜ್ ನಾವು ಉಂಡೆ ಮಾಡ್ಕೊಂಡು ಎಣ್ಣೆನ ಕರ್ಕೊಬಹುದು. ಸೊ ಈ ಕಡೆ ಇದನ್ನ ಕಲ್ಸಿ ಇಡ್ತಾನೆ ಆ ಕಡೆ ನಾನು ಸಕ್ಕರೆ ಪಾನಕ ಕೂಡ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ. ಸಕ್ಕರೆ ಪಾಕ ಆಗ್ತಾ ಇತ್ತು, ಅದು ಆಗ್ತಾ ಇದ್ದಂಗೆ ಇದನ್ನು ಕೂಡ ಕಲಸ್ಕೊಂಡು ನಾನಿಲ್ಲಿ ಉಂಡೆ ಮಾಡ್ಕೊಬಿಡಕ್ಕೆ ಅಂತೇಳಿ ಕಲ್ಸಿ ಇಟ್ಕೊಂಡೆ. ಇದನ್ನ ಆದ ನಂತರ ಇದಕ್ಕೊಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ 5ರಿಂದ 10 ನಿಮಿಷದ ನೆನೆಯೋದಿಕ್ ಬಿಟ್ರೆ ಸಾಕು. ಚೆನ್ನಾಗಿ ರೆಡಿ ಇರುತ್ತೆ. ನೆನೆಸ್ದೆ ಹಾಗೆ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ಉಂಡೆಗಳು ಒಡೆದೋಗ್ಬಿಡುತ್ತೆ, ಕರೆಕ್ಟ್ ಆಗಿ ಅದು ರೌಂಡ್ ಆಗಿ ಬರೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಅದು ನೆನಿಬೇಕು. ನೆಂದಷ್ಟು ನೀಟಾಗಿ ಉಂಡೆ ನಮ್ಗೆ ಏನಪ್ಪಾ ಅಂದ್ರೆ ನಾವ್ ಹೆಂಗ್ ಮಾಡ್ಕೋತೀವೋ ಆತರ ರೌಂಡ್ ಆಗಿನೇ ಸಾಫ್ಟ್ ಆಗಿ ಬರುತ್ತೆ. ಎಲ್ಲೂ ಕೂಡ ಅದು ಏನು ಕ್ರ್ಯಾಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಸೊ ಈಗ ನೋಡಿ ಕಲ್ಸಿ ಸ್ವಲ್ಪ ಹೊತ್ತು ಹಾಗೆ ಎತ್ತಿಟ್ಕೊಂಡೆ. ಅಲ್ಲಲ್ಲೇ ಸ್ಲ್ಯಾಬ್ ಅನ್ನ ಕ್ಲೀನ್ ಮಾಡೋದು ಒಂದ್ ಸ್ವಲ್ಪ ನನಗೊಂದು ಅಭ್ಯಾಸ, ಅವಾಗವಾಗ ಹಂಗೆ ಒರೆಸ್ತಾ ಇರ್ತೀನಿ. ದಯವಿಟ್ಟು ಅದಕ್ಕೆ ಏನು ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಹೊತ್ತು ಆಯ್ತು, ಇವಾಗ ನಾನು ಉಂಡೆ ಕಟ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ಕಲ್ಸಿಟ್ಟು ಒಂದ್ 10 ನಿಮಿಷ ನಾನು ಸಕ್ಕರೆ ಪಾನಕ ಇಟ್ಟಿದ್ದೆ. ಅಷ್ಟೊತ್ತು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಉಂಡೆ ಮಾಡ್ಕೊಂತಾ ಇದ್ದೀನಿ. ನಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಿಂಗ್ ಮಾಡ್ಕೊಳ್ಳೋಂಥದ್ದು. ನಾನು ಇವಾಗ ಮಾಡಿದ್ರಲ್ಲಿ ಒಂದು 30-35 ನನ್ಗೆ ಜಾಮೂನ್ಗಳು ಆಗಿದ್ವು.
ಸೊ ಅದು ನೀವು ಯಾವ ಸೈಜಿಗೆ ಮಾಡ್ಕೊಂತೀರಾ ಅದ್ರ ಮೇಲೆ ಅದು ಹೆಚ್ಚು ಕಡಿಮೆ ಆಗುತ್ತೆ. ಇನ್ನ ಸ್ವಲ್ಪ ದಪ್ಪ ಮಾಡ್ಕೊಬಹುದು, ಇನ್ನ ಸಣ್ಣ ಕೂಡ ಮಾಡ್ಕೊಬಹುದು. ತುಂಬಾ ದಪ್ಪ ಮಾಡಿದ್ರೆ ಏನಪ್ಪಾ ಅಂದ್ರೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ, ಹಿಟ್ ತರ ಹಾಗೆ ಇರುತ್ತೆ. ಹಂಗಾಗಿ ಒಂದು ಮೀಡಿಯಂ ಸೈಜ್ ಅಲ್ಲಿ ಕಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಇನ್ನೇನ್ ಪಾನಕ ಕೂಡ ರೆಡಿ ಆಗೋದಿಕ್ಕೆ ಬಂತು. ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಅದಕ್ಕೆ ಏಲಕ್ಕಿ ಕೂಡ ಕುಟ್ಟಿ ಹಾಕೊಂಡೆ. ಇನ್ನೊಂದ್ 2 ನಿಮಿಷ ಅದು ಬೆಂದ್ರೆ ಆ ಪಾಕ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಅಂದ್ರೆ ತುಂಬಾ ಗಟ್ಟಿ ಏನ್ ಬೇಕಾಗಿಲ್ಲ, ಅಥವಾ ಅದು ಇದು ಎಳೆ ತರ ಇಲ್ಲ. ಜಸ್ಟ್ ನಾವು ಅದನ್ನ ಪಾನಕನ ಕೈಯಲ್ಲಿ ಮುಟ್ಟಿದ್ರೆ ಅಂಟ್ಕೋಬೇಕು ಕೈಗಳಿಗೆ. ಸೊ ಅಷ್ಟಾದ್ರೆ ಸಾಕು, ಪಾನಕ ರೆಡಿ ಆಯ್ತು ಅಂತ. ಇವಾಗ ಉಂಡೆಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಒಂದ್ ಸ್ವಲ್ಪನೇ 2 ಬ್ಯಾಚ್ ಹಾಕೊಂಡು ನಾನು ಮಾಡ್ಕೊತಿದ್ದೀನಿ. ಒಟ್ಟಿಗೆ ಹಾಕ್ಬಿಟ್ರು ಏನಪ್ಪಾ ಅಂದ್ರೆ ಅದು ನೀಟಾಗಿ ಬೇಯೋದಿಕ್ಕೆ ಆಗಲ್ಲ. ಹಂಗಾಗಿ ನಾನು 2 ಬ್ಯಾಚ್ ಅಲ್ಲಿ ಹಾಕೊಂಡು ಅದನ್ನ ಬೇಯಿಸ್ಕೊಂಡೆ. ಸ್ಟಾರ್ಟಿಂಗ್ ಹಾಕ್ದಾಗ ಸ್ವಲ್ಪ ಎಣ್ಣೆ ಬೇಗ ಜಾಸ್ತಿನೇ ಕಾದಿತ್ತು, ಹಂಗಾಗಿ ಬೇಗ ಬ್ರೌನ್ ಆಗೋಯ್ತು ಒಂದ್ ಸೈಡ್ ಪಾರ್ಟ್. ಅದಾದ ನಂತರ ನಾನು ಫ್ಲೇಮ್ ನ ಕಮ್ಮಿ ಇಟ್ಕೊಂಡು ನಿಧಾನವಾಗಿನೇ ಬೇಯಿಸ್ಕೊಂಡೆ. ಸೊ ನಾವು ಜಾಮೂನನ್ನ ಕಡಿಮೆ ಫ್ಲೇಮ್ ಅಲ್ಲಿ ಇಟ್ಟು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಅದು ಒಳಗಡೆ ಎಲ್ಲ ಬೇಯುತ್ತೆ. ಅಂಡ್ ಆಮೇಲೆ ನನಗೆ ಬಂದು ಈ ಜಾಮೂನನ್ನ ಬಿಸಿನಲ್ಲಿ ತಿನ್ನೋದಕ್ಕೆ ಇಷ್ಟ. ಕೆಲವರಿಗೆ ಸ್ವಲ್ಪ ತಣ್ಣಗಾಗಿ ಅದು ನೀಟಾಗಿ ಸಕ್ಕರೆ ಪಾನಕನೆಲ್ಲಾನು ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ತಿನ್ನಕ್ಕೆ ಇಷ್ಟ ಆಗುತ್ತೆ. ಬಟ್ ನನಗೆ ಬಿಸಿ ಬಿಸಿ ಇರುವಾಗ ಅದೊಂದ್ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ನೋಡಿ, ಮೇಲೆಲ್ಲ ಕ್ರಿಸ್ಪಿ, ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನಂಗೆ ಆ ರೀತಿಯಲ್ಲಿ ತಿನ್ನಕ್ಕೆ ಇಷ್ಟ ಆಗುತ್ತೆ. ತುಂಬಾ ನೆಂದ ಮೇಲೆ ತಿನ್ನೋದಕ್ಕಿಂತಾನೆ ಈ ತರ ತಿನ್ನೋದಕ್ಕೆ ನಂಗೆ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಯಾವ ತರ ತಿನ್ನೋದಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನೋಡಿ ಫಸ್ಟ್ ಬ್ಯಾಚ್ ಇದು ಬೆಂದು ರೆಡಿಯಾಗಿ ಅದನ್ನ ತಗೊಂಡು ಆ ಬೌಲ್ಗೆ ಹಾಕೊಂತಾ ಇದ್ದೀನಿ. ಸುಮ್ನೆ ಎಲ್ಲದಕ್ಕೂ ನಾವು ಒಂದೊಂದು ಪಾತ್ರೆಗಳನ್ನ ಮಾಡ್ತಿದ್ರೆ ನಮಗೇನೆ ಅದು ಸಿಂಕ್ ತುಂಬಾ ಪಾತ್ರೆ ಲೋಡ್ ಆಗುತ್ತೆ. ಹಂಗಾಗಿ ನಾನು ಆದಷ್ಟು ಯೂಸ್ ಮಾಡೋ ಪಾತ್ರೆಗಳನ್ನ ಯೂಸ್ ಮಾಡ್ಕೊಂತ ಹೋಗ್ತೀನಿ. ಹಾಗಾಗಿ ಕಲ್ಸಿದ್ನಲ್ಲ ಅದೇ ಬೌಲ್ಗೆ ನಾನು ಜಾಮೂನ್ಗಳನ್ನ ತಕೊಂಡೆ ಬೆಂದಿರೋದನ್ನ. ಸೊ ಇವಾಗ ಇದನ್ನ ಹಾಕಿ ಬೇಯೋದಿಕ್ಕೆ ಬಿಟ್ಟು ಒಂದ್ಸಲ ಅಂತೀರ ಬಾಣ್ಲಿನ ಹಾಗೆ ಹಿಂಗೆ ಶೇಕ್ ಮಾಡಿದ್ರೆ ಅದು ಕಚ್ಕೊಳ್ಳೋದಿಲ್ಲ, ತಳ ಕಚ್ಕೊಳ್ಳೋದಿಲ್ಲ. ನಾವು ಡೈರೆಕ್ಟ್ ಆಗಿ ಹಾಕಿ ತಳ ಕಚ್ಕೋಬಾರ್ದು ಅಂತ ನಾವೇನಾದ್ರೂ ಸ್ಪೂನ್ ಇಂದ ಅದನ್ನ ನಾವು ತೆಗಿಯೋದಿಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ಸ್ವಲ್ಪ ಹಿಂಗೆ ಬಾಣ್ಲಿನಲ್ಲೇ ಶೇಕ್ ಮಾಡ್ತೀನಿ, ಅವಾಗ ಅದು ನೀಟಾಗಿ ಕಚ್ಕೊಳ್ದೆ ಅದು ಬಿಡ್ಸ್ಕೊಳುತ್ತೆ ಅಂತ ಹೇಳಿ. ಸೊ ಇವಾಗ ಒಂದ್ ಸೈಡ್ ಅದು ಸ್ವಲ್ಪ ಬ್ರೌನ್ ಆಗಿತ್ತು, ಇನ್ನೊಂದ್ ಸೈಡ್ ಅದನ್ನ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಂತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಯಾರಿಗೆಲ್ಲ ಜಾಮೂನ್ ಇಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾ ಸ್ವೀಟ್ಸ್ ಇಷ್ಟ ಪಡೋರು ಇರ್ತೀರಾ ಅಂತ ಅನ್ಸುತ್ತೆ. ಸೊ ನಮಗೇನ್ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ, ಬಟ್ ನನ್ ಮಗನ್ಗೆ ಜಾಮೂನ್ ಅಂದ್ರೆ ಇಷ್ಟ ಆಗುತ್ತೆ. ಈಗ ಫಸ್ಟ್ ಬ್ಯಾಚ್ ನಾನು ಪಾನಕ ಒಳಗಡೆ ಹಾಕಿದ್ದೆ, ಅದು ಚೆನ್ನಾಗಿ ನೆನೆಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೇಲೆ ಮೇಲೆ ಹಾಗೆ ಆ ಪಾಕನ ಹಾಕ್ತಾ ಇದ್ದೆ. ಅಷ್ಟೊತ್ತಿಗೆ ಇದು ಕೂಡ ಸೆಕೆಂಡ್ ಬ್ಯಾಚ್ ಏನಿತ್ತಲ್ಲ ಅದು ಕೂಡ ಆಯಿಲ್ ಅಲ್ಲಿ ಇನ್ನೇನ್ ಫ್ರೈ ಆಗೋದಿಕ್ಕೆ ಬಂದಿತ್ತು. ಇದೊಂಥರ ಚೆನ್ನಾಗಿರುತ್ತೆ ಇದನ್ನ ಈ ತರ ನೋಡೋದಿಕ್ಕೆ ಅಲ್ವಾ. ಬಿಸಿ ಬಿಸಿ ಗುಲಾಬ್ ಜಾಮೂನ್ ಅನ್ನ ಸಕ್ಕರೆ ಪಾಕದಲ್ಲಿ ಅದ್ದಿ ಮುಳುಗ್ಸೋದು ಅಂದ್ರೆ ಒಂಥರ ಖುಷಿ ಅನ್ಸುತ್ತೆ. ಸೊ ಇವಾಗ ಇದು ಕೂಡ ಫ್ರೈ ಆಗಿ ರೆಡಿ ಆಯ್ತು. ಇದನ್ನ ಕಡೆ ತಗೊಂಡು ಪ್ಲೇಟಿಗೆ ಅದನ್ನ ಕೂಡ ಮತ್ತೆ ಪಾಕದೊಳಗಡೆ ಹಾಕೊಂತ ಇದ್ದೀನಿ. ಸೊ ಇದಿಷ್ಟ ಆದ್ರೆ ಜಾಮೂನ್ ರೆಡಿ ಆಯ್ತು, ಇನ್ನು ತಿನ್ಬೋದು. ಸೊ ಕೆಲವರಿಗೆ ಬಿಸಿ ಬಿಸಿ ತಿನ್ನೋದು ಇಷ್ಟ ಇರಲ್ಲ, ಅವ್ರು ನಿಧಾನವಾಗಿ ತಿಂತಾರೆ. ಬಟ್ ನಾನು ಬಿಸಿನೆಲ್ಲ ಇಷ್ಟ ಪಡ್ತೀನಿ ತಿನ್ನೋದಿಕ್ಕೆ. ಬಟ್ ಈಗೇನಪ್ಪಾ ಅಂದ್ರೆ ಇದನ್ನ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಬಿಸಿಲು ಅಷ್ಟು ಸೆಕೆಗೆ ಈ ಎಣ್ಣೆ ಬಾಣ್ಲಿ ಮುಂದೆ ನಿಂತ್ಕೊಂಡ್ರೆ ಅಂತೂ ಇದ್ದದ್ದನ್ನು ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀವಿ. ಸೊ ನನಗೆ ಎಷ್ಟು ಬೇಗ ಇದನ್ನ ಹಾಕಿ ಹೊರಗಡೆ ಹೋಗ್ತೀನಿ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಸ್ನಾನ ಮಾಡಿದ್ದಲ್ಲ, ಈಗ ಈ ಸೆಕೆಗೆ ಇನ್ನೊಂದ್ಸಲ ಸ್ನಾನ ಆದಂಗ ಆಯ್ತು ನನ್ಗೆ. ಸೊ ಆ ತರದ ಒಂದು ಫೀಲು. ಸೊ ಫೈನಲಿ ಜಾಮೂನ್ ನೋಡಿ ರೆಡಿ ಆಯ್ತು, ಹೇಗ್ ಕಾಣಿಸ್ತಿದೆ ಅಂತ ಹೇಳಿ. ಆಮೇಲೆ ಏಲಕ್ಕಿ ಅದೆಲ್ಲ ಕಾಣಿಸ್ತಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ತುಂಬಾ ಚೆನ್ನಾಗಿ ಕೂಡ ಇತ್ತು, ಟೇಸ್ಟಿಯಾಗಿ ಕೂಡ ಇತ್ತು. ಒಳಗಡೆ ಚೆನ್ನಾಗಿ ಒಂದು ಹದವಾಗಿ ಬೆಂದಿತ್ತು, ಎಲ್ಲೂ ಕೂಡ ಹಿಟ್ಟಿಟ್ ತರಾನೇ ಏನಿರ್ಲಿಲ್ಲ. ಫಸ್ಟ್ ಹಾಕಿದ್ದೆಲ್ಲ ಸ್ವಲ್ಪ ಆಗ್ಲೇ ಅದು ಅರಳ್ಕೊಂಡಿತ್ತು ಪಾಕದಲ್ಲಿ, ಆಗ ಸ್ವಲ್ಪ ದಪ್ಪ ಆಗಿದೆ. ಇವಾಗ ಹಾಕಿರೋದು ಇನ್ನ ಸ್ವಲ್ಪ ಸ್ವಲ್ಪ ಸಣ್ಣದಾಗಿತ್ತು. ಬಟ್ ಇನ್ನೊಂದು ರಾತ್ರಿ ಹಂಗೆಲ್ಲ ಪೂರ್ತಿ ಅದು ಚೆನ್ನಾಗಿ ಹದವಾಗಿ ರೆಡಿ ಆಗಿತ್ತು. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡೆ. ಇನ್ ರಾತ್ರಿ ಊಟಕ್ಕೆ ಇವತ್ತು ಬೆಂಡೆಕಾಯಿ ಸಾಂಬಾರ್ ಮಾಡಿದೀನಿ. ಸೊ ಇಲ್ಲಿ ವಿಡಿಯೋ ಶೂಟ್ ಮಾಡುವಾಗ ಕರೆಂಟ್ ಹೋಗಿತ್ತು, ಹಾಗಾಗಿ ನಾನು ಮೊಬೈಲ್ ಟಾರ್ಚ್ ನ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೆಂಡೆಕಾಯಿ ಸಾಂಬಾರ್ ತುಂಬಾ ಸಿಂಪಲ್ ಆಗಿನೇ ನಾನು ಜಾಸ್ತಿ ಏನು ಮಸಾಲೆ ಹಾಕಂತೆ ಬೆಂಡೆಕಾಯಿ ಸಾಂಬಾರ್ ಮಾಡಿ ರೆಡಿ ಮಾಡ್ಕೊಂಡೆ. ಇನ್ ರಾತ್ರಿ ಊಟಕ್ಕೆ ಅಂತ ಹೇಳಿ ಮಧ್ಯಾಹ್ನ ಕೂಡ ಮೊಸರನ್ನ ತಿಂದಿದ್ವಲ್ಲ, ಹಾಗಾಗಿ ಸೊ ಇಲ್ಲಿ ಸಾಂಬಾರ್ ಕೂಡ ರೆಡಿ ಆಗ್ತಾ ಇದೆ. ಇನ್ನು ಈ ಕಡೆ ಪಕ್ಕದಲ್ಲಿ ರೈಸ್ ಕೂಡ ಇಟ್ಕೊಂಡಿದೀನಿ, ಆ ಕಡೆ ಜಾಮೂನ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಸಿಂಕ್ ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ. ಸೊ ಇದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಇವತ್ತು ಸೋಮವಾರ ಆಗಿದ್ರಿಂದ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದು ನಂತರ ಮನೆಯಲ್ಲಿ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇದಾಗಿದ್ದು ಇವತ್ತಿನ ಒಂದು ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತೆ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ
ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.